ನಮ್ಮವರು ತಮ್ಮವರು ಅನ್ನೋದು ತುಂಬಾ ಇದೆ. ದೇವರಂತ ಮನುಷ್ಯ. ಬೆರಳ ಕೊಂಡಿಯ ಬಲವಾಗಿ ಬೆಸೆಯುತ್ತ ಕನಸುಗಳ ಬಂಡಿಯ. ಅಯ್ಯೋ ಅಕ್ಕರೆ, ಎಂತ ಕೆಲ್ಸ ಆಗೋಯ್ತಲ್ವಾ. ಹೋಗಿ ಬಂದು ಬಾವಾರಿರೋ ಒಟ್ಟಾರಕ್ಕೆನೆ ಬಂದ್ಬಿಟ್ಟಿದೀವಿ. ಏನ್ ಮಾಡೋದು ಇವಾಗ? ಮನೆ ಖಾಲಿ ಮಾಡೋಣವಾ? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮನೆ ಖಾಲಿ ಮಾಡ್ಬೋದಾಗಿತ್ತು, ಆದ್ರೆ ಒಂದ್ ಸಮಸ್ಯೆ ಇದೆ ಅಲ್ಲ. ಏನ್ ಸಮಸ್ಯೆ? ಅದೇ ಕರೆ, ಸ್ಟ್ರಿಕ್ಟ್ ಓನರು ಅವ್ರು ಬೇರೆ ಹೋಗಿ ಬಂದು ಒಂದನ್ನೇ ಹೇಳ್ತಾ ಇದಾರೆ. 11 ತಿಂಗಳಕ್ಕಿಂತ ಮುಂಚೆ ನೀವೇನಾದ್ರು ಮನೆ ಖಾಲಿ ಮಾಡಿದ್ರೆ ಅಡ್ವಾನ್ಸ್ ವಾಪಸ್ ಸಿಗಲ್ಲ ಅಂತ. ಈ ಕಡೆ ಮನೆನೂ ಇಲ್ಲ, ಆ ಕಡೆ ಅಡ್ವಾನ್ಸು ಇಲ್ಲ, ಆಮೇಲೆ ಬೀದಿ ಪಾಲು. ಬಿಸಿ ತುಪ್ಪ ತರ ಆಗೋಗ್ಬಿಟ್ಟಿದೆ. ಉಗ್ಳಂಗೂ ಇಲ್ಲ, ನುಂಗಂಗೂ ಇಲ್ಲ. ಏನ್ ಮಾಡ್ಲಿ? ನುಂಗಕ್ಕೂ ಆಯ್ತಿಲ್ಲ, ಉಗುಳಕ್ಕೂ ಆಯ್ತಿಲ್ಲ, ಬರೀ ಸುಡ್ತೈತೆ. ಸ್ವಲ್ಪ ಮುಂಚೆ ಗೊತ್ತಾಗಿದ್ರು ಅಗ್ರಿಮೆಂಟಿಗೆ ಸೈನ್ ಮಾಡಿದ್ರೆ ಹಂಗೆ ವಾಪಸ್ ಹೋಗ್ಬಿಡ್ಬೋದಿತ್ತು. ಹಂಗ ಹೋಗೋದಕ್ಕೆ ನಾವೆಲ್ಲಿ ಬಿಟ್ಬಿಡ್ತೀವಿ? ಇದೆಲ್ಲ ನಮ್ದೇ ಪ್ಲಾನ್ ತಾನೆ. ಆಫೀಸ್ ಹೋಗಿ ಏನ್ ಹಾಗೆ ನೋಡ್ತಾ ಇದ್ದೀರಾ? ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಅದಕ್ಕೆ ನಾನೇ ಹೋಗ್ತಾ. ಯಾರಾದ್ರೂ ಹೇಳಿದ್ರೆ ಅವರೇ ತಂದು ಕೊಟ್ಟಿರೋರು. ಅವ್ರು ತಂದು ಕೊಟ್ಟಿದ್ರೆ ನಾನು ತಂದು ಕೊಟ್ಟಾಗಲ್ವಲ್ಲ. ಅಯ್ಯೋ, 5 ವರ್ಷದಿಂದ ಕಾಫಿನೇ ಕುಡಿದೇ ಇರೋರು ಬಾಬರ್ ಮಾಡ್ಕೊಟ್ಟಿರೋ ಕಾಫಿ ಕುಡಿತಾ ಇದಾರೆ. ಅಂದ್ರೆ ಮೊದಲನೇ ಹೆಜ್ಜೆ ಪಾಸು ಅನ್ನಂಗಾಯ್ತು. ದೇವ್ರೆ ಪ್ಲೀಸ್ ದೇವ್ರೆ, 2ನೇ ಹೆಜ್ಜೆ ಪಾಸ್ ಮಾಡ್ಬಿಡು.